ಹಾಯ್ ಸ್ಟೂಡೆಂಟ್ಸ್. ಸೊ ಇವತ್ತು ನಾವು NNMS ಜಿಮ್ಯಾಟ್ಗೆ ರಿಲೇಟೆಡ್ ಮತ್ತೊಂದು ಟಾಪಿಕ್ಕು ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಥವಾ ಛೇದಿಸುವ ಆಕೃತಿಗಳು. ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಥವಾ ಛೇದಿಸುವ ಆಕೃತಿಗಳು, ಈ ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡೋಣ. ಸೊ ಇಲ್ಲಿ ಏನು ಮಾಡಿರ್ತಾರೆ, ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಥವಾ ಛೇದಿಸುವ ಆಕೃತಿ ಒಳಗಡೆ ಕೆಲವೊಂದಿಷ್ಟು ಚಿತ್ರ ಕೊಟ್ಟಿರ್ತಾರೆ. ಆ ಡ್ರಾಯಿಂಗಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿರಿ, ಒಂದು ವೃತ್ತ ಕೊಟ್ಟಿದ್ದಾರೆ, ತ್ರಿಭುಜ ಕೊಟ್ಟಿದ್ದಾರೆ, ನೆಕ್ಸ್ಟು ಒಂದು ಆಯತಾಕೃತಿ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ನಂಬರ್ಸ್ ಇದಾವೆ. ಸೊ ಹೌದಾ, ಸೊ ಈ ರೀತಿ ಕೆಲವೊಂದಿಷ್ಟು ಆಕೃತಿಗಳು ಛೇದಿಸುವ ಆಕಾರದ ಕೊಟ್ಟಿರ್ತಾರೆ. ಸೊ ಅದರೊಳಗಡೆ ಕೆಲವೊಂದಿಷ್ಟು ಅದರ ರಿಲೇಟೆಡ್ ನಂಬರ್ಸ್ ಇರ್ತಾವೆ, ಅದರ ಮೇಲೆ ಕ್ವಶನ್ ಇರುತ್ತೆ. ಫಸ್ಟ್ ಕ್ವಶನ್ ನೋಡ್ರಿ, ಏನದ ವೃತ್ತ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ವಾಲಿಬಾಲ್ ಆಟಗಾರನ ಬಿಂಬಿಸ್ತದೆ ಅಥವಾ ಪ್ರತಿಬಿಂಬಿಸ್ತದೆ. ನೆಕ್ಸ್ಟು ತ್ರಿಭುಜಾಕೃತಿ ಒಳಗಡೆ ಇರುವಂತಹ ಸಂಖ್ಯೆ ಏನು ಸೂಚಿಸ್ತದೆ, ಕ್ರಿಕೆಟ್ ಆಟಗಾರರನ್ನು ಸೂಚಿಸ್ತದೆ. ಆಯತಾಕೃತಿ ಒಳಗಡೆ ಅಥವಾ ರೆಕ್ಟ್ಯಾಂಗಲ್ ಒಳಗಡೆ ಇರುವಂತಹ ಸಂಖ್ಯೆಗಳೇನು ಸೂಚಿಸ್ತದೆ, ಬ್ಯಾಡ್ಮಿಂಟನ್ ಪ್ಲೇಯರ್ಗಳನ್ನ ಆಟಗಾರರನ್ನು ಸೂಚಿಸ್ತದೆ. ಸೊ ಈಗ 3 ಚಿತ್ರ ಇಂಟರ್ಸೆಕ್ಷನ್ ಆಗಿದಾವೆ. ಸೊ ಇದ್ರ ರಿಲೇಟೆಡ್ ಕ್ವಶನ್ಸ್ ನೋಡೋಣ. ಮೊದಲನೇ ಕ್ವಶನ್ ಏನು ನೋಡ್ರಿ, ದ ಟೋಟಲ್ ನಂಬರ್ ಆಫ್ ಕ್ರಿಕೆಟ್ ಪ್ಲೇಯರ್ಸ್ ಹೂ ಆರ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್. ಇಂಗ್ಲೀಷ್ ಮೀಡಿಯಮ್ ಆದರೂ ಓದ್ರಿ ಅಥವಾ ಕನ್ನಡ ಮೀಡಿಯಮ್ ಆದರೂ ಓದಿ. ಬ್ಯಾಡ್ಮಿಂಟನ್ ಆಟಗಾರರಾಗಿರುವ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಕೇಳಿದ್ದಾರೆ. ಸೊ ಅಂದ್ರೇನು, ಅವರು ಕೇವಲ ಬ್ಯಾಡ್ಮಿಂಟನ್ ಮಾತ್ರ ಆಡಬೇಕು. ಹೌದಾ, ಕರೆಕ್ಟಾ? ಸೊ ಕೇವಲ ಬ್ಯಾಡ್ಮಿಂಟನ್ ಆಡಬೇಕು ಅಂತ ಕಂಡೀಷನ್ ಇಲ್ಲ, ಬ್ಯಾಡ್ಮಿಂಟನ್ ಆಡ್ತಿರ್ಬೇಕು, ಅದ್ರ ಜೊತೆ ಬೇರೆ ವಾಲಿಬಾಲು ಆಡ್ತಿರ್ಬೋದು ಅಥವಾ ಕ್ರಿಕೆಟ್ನೂ ಆಡ್ತಿರ್ಬೋದು. ಸೊ ಈಗ ನಾವು ಏನು ಮಾಡಬೇಕು, ಬ್ಯಾಡ್ಮಿಂಟನ್ ಆಟಗಾರರಾಗಿರುವ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಅಂದರೆ ಅವರು ಬ್ಯಾಡ್ಮಿಂಟನ್ನು ಆಡಬೇಕು, ಕ್ರಿಕೆಟು ಆಡಬೇಕು ಅಂಥವ್ರು ಎಲ್ಲಿದ್ದಾರೆ. ಸೊ ಬ್ಯಾಡ್ಮಿಂಟನ್ಗೆ ಏನು ಸಿಂಬಾಲ್ ಇದೆ, ನಮ್ಮದು ಆಯತಾಕಾರ ಅದ. ನೆಕ್ಸ್ಟು ಕ್ರಿಕೆಟಿಗೆ ಏನು ಸಿಂಬಾಲ್ ಅದ, ತ್ರಿಭುಜಾಕಾರ ಅದ. ಸೊ ಇಲ್ಲಿ ಬ್ಯಾಡ್ಮಿಂಟನ್ನು ಆಡಬೇಕು, ಕ್ರಿಕೆಟು ಆಡಬೇಕಂದ್ರೆ ಕಂಡೀಷನ್ ಏನಪ್ಪ ಅಂತಂದರೆ, ಛೇದಿಸುವ ಆಕೃತಿ ಒಳಗಡೆ ಬ್ಯಾಡ್ಮಿಂಟನ್ ರಿಲೇಟೆಡ್ ಏನದ, ಆಯತಾಕಾರನೂ ಇರಬೇಕು. ಸೊ ಹಾಗೆ ಕ್ರಿಕೆಟ್ ತ್ರಿಭುಜಾಕಾರದಾಗೂ ಇರಬೇಕು. ಸೊ ಆಯತಾಕಾರ ಸೊ ಇಲ್ಲದ. ನೆಕ್ಸ್ಟ್ ಐಡೆಂಟಿಫಿಕೇಷನ್ ಆಗಲಿ ಅಂತೇಳಿ ಇನ್ನೊಂದು ಕಲರ್ ತೊಗೊತೀನಿ, ಕ್ರಿಕೆಟ್ ಅಂದರೆ ತ್ರಿಭುಜಾಕಾರ. ಸೊ ಇವೆರಡೂದ್ರೊಳಗಡೆ ಬರುವಂಥ ನಂಬರ್ಸ್ ಅಂದರೆ ಯಾವುದು, ಇಲ್ಲಿ ಮೇಲ್ಗಡೆ ಒಂದು ನಂಬರ್ ಇದೆ ಅದು ಬರುತ್ತೆ, ಇದು ಬರುತ್ತೆ. ಸೊ ನೆಕ್ಸ್ಟು ಈ ನಂಬರ್ ಒಂದು ಬರುತ್ತೆ. ಎರಡೂ ಕಂಪಲ್ಸರಿ ಆಡಲೇಬೇಕು ಅವರು. ಸೊ ಹಾಗಾದ್ರೆ ಅವು ಏನೇನು ನಂಬರ್ಸ್ ಇದಾವೆ ಅಂತ ನೋಡೋಣ. ಸೊ ಈ ಮಾರ್ಕಿಂಗ್ಸ್ ತೆಗಿತೀನಿ, ಅವಾಗ ನಮಗೆ ಗೊತ್ತಾಗುತ್ತೆ ಏನೇನು ನಂಬರ್ಸ್ ಇದಾವೆ ಅಂತೇಳಿ. ಸೊ 6, 10, 12 ಇವು 3 ಕೂಡಿಸ್ಬೇಕು ನಾವು. 6 + 10 + 12 ಕರೆಕ್ಟಾ? ಸೊ ಈ 6 ಅನ್ನೋದು ಬರೋದಿಲ್ಲ, ಯಾಕಂದರೆ ಈ 6 ಅನ್ನೋದು ನಮ್ದು ಏನು ಮಾಡೋದು, ಆಯತಾಕಾರದೊಳಗಡೆ ಬರೋದಿಲ್ಲ, ಆಯತಾಕಾರದ ಹೊರಗಡೆ ಐತಿ. ಹೌದಾ? ಸೊ ಇಲ್ಲಿ 7 ಮತ್ತು 8 ಇದೆ, ಇವು ಬರೋಲ್ಲ, ಯಾಕಂದರೆ ತ್ರಿಭುಜಾಕಾರದ ಹೊರಗಡೆ ಅದ. ಅಂದರೆ ಈ 6 ಮತ್ತು 6ನ್ನು 1ನ್ನು ಬಿಟ್ಟು ಉಳಿದಿದ್ದೆರಡು, 10 + 12 ಅಂದರೆ ಎಷ್ಟಾಯಿತು, 22 ಜನ ಬ್ಯಾಡ್ಮಿಂಟನ್ನು ಆಡ್ತಾರೆ ಪ್ಲಸ್ ಕ್ರಿಕೆಟ್ನೂ ಆಡ್ತಾರೆ. ಅಂದರೆ ಅವರಿಬ್ಬರಿಗೂ 22 ಜನಕ್ಕೆ ಅವೆರಡು ಗೇಮ್ ಬರ್ತಾವೆ ಅಂತಂದಂಗೆ. ಸೊ ಹಾಗಾದ್ರೇನು ಆಪ್ಷನ್ ಎ ಅನ್ನೋದು ಉತ್ತರ ಆಗುತ್ತೆ. ಸೊ ಈ ರೀತಿ ಪ್ರತಿ ಕ್ವಶನ್ ಒಳಗಡೆ ಫಸ್ಟ್ ಏನು ಡಯಾಗ್ರಾಮ್ ಅದ ಅದರ ರಿಲೇಟೆಡ್ ನೋಡಿಕೊಂಡು ಆನ್ಸರ್ ಮಾಡ್ಬೋದಾಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಎರಡನೇ ಕ್ವಶನ್ ಏನದ ನೋಡೋಣ. ಸೊ ಇದೇ ಚಿತ್ರಕ್ಕೆ ಸಂಬಂಧಪಟ್ಟಂಥದ್ದು ಎರಡನೇ ಕ್ವಶನ್. ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟಗಾರರಾಗಿರುವ ಒಟ್ಟು ವಾಲಿಬಾಲ್ ಆಟಗಾರರ ಸಂಖ್ಯೆ. ಬ್ಯಾಡ್ಮಿಂಟನ್ನು ಆಡಬೇಕು, ಕ್ರಿಕೆಟು ಆಡಬೇಕು, ಹಾಗೆ ವಾಲಿಬಾಲ್ನೂ ಆಡಬೇಕು. ಅಂದರೆ ಇರವೇ 3 ಚಿತ್ರ ಅದಾವೆ. ವಾಲಿಬಾಲ್ನೂ ಆಡಬೇಕು, ಅದರೊಳಗಡೆ ಬ್ಯಾಡ್ಮಿಂಟನ್ನು ಆಡಬೇಕು, ಅಂದರೆ ಆಯತಾಕಾರದಾಗೂ ಬರಬೇಕು, ವೃತ್ತದಾಗೂ ಬರಬೇಕು, ಪ್ಲಸ್ ಇನ್ನೊಂದು ಅದ ವಾಲಿಬಾಲ್ನು ಕ್ರಿಕೆಟ್ನೂ ಆಡಬೇಕು. ಅಂದರೆ 3 ಇರಬೇಕು. ಸೊ 6 ನಂಬರ್ ಅನ್ನೋದು ಆಯತಾಕಾರದಾಗಿಲ್ಲ, ಸೊ ಇದು ಹೋಯಿತು. ಸೊ 3 ಬರೋ ಅಂಥ ಸಂಖ್ಯೆ ಯಾವುದು ಅಂತಂದರೆ ಯಾವುದು, 10 ಬರುತ್ತೆ. ಈ 10 ಅನ್ನೋದು ತ್ರಿಭುಜಾಕಾರದಾಗೂ ಅದ, ಆಯತಾಕಾರದಾಗೂ ಅದ, ವೃತ್ತಾಕಾರದಾಗೂ ಅದ.
12 ಅನ್ನೋದು ತ್ರಿಭುಜಾಕಾರ ಆಯತ 2 ಅದ, ಅಷ್ಟು ಸೊ ಬರೋಲ್ಲ. ಸೊ ನೆಕ್ಸ್ಟು ಮತ್ತು ಯಾವ್ದಾದ್ರು ಬರುತ್ತಾ ನೋಡ್ರಿ, 3 ಚಿತ್ರದೊಳಗಡೆ ಬರೋ ಅಂತಹ ಸಂಖ್ಯೆ ಯಾವುದಾದ್ರೂ ಇದನ್ನು ಚೆಕ್ ಮಾಡಿರಿ. ಬರುತ್ತಾ? ಸೊ ಯಾವುದೂ ಬರೋಲ್ಲ. 10 ಅನ್ನೋ ಒಂದು ಸಂಖ್ಯೆಯನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆ 3 ಚಿತ್ರದೊಳಗೆ ಬರೋಲ್ಲ. ಸೊ ಹಾಗಾದರೆ ಆಪ್ಷನ್ ಏನು? ಡಿ. 10 ಜನ ಆಟಗಾರ ಏನು ಮಾಡ್ತಾರೆ? 3 ಆಟವನ್ನು ಆಡ್ತಾರೆ ಅಂತ. ನೆಕ್ಸ್ಟ್ ಕ್ವಶನ್ ಏನು ಬಂದಿದೆ ನೋಡಿರಿ, 3ನೇ ಕ್ವಶನ್. ಇದರಲ್ಲಿ ಸಂಖ್ಯೆ 9 ಪ್ರತಿನಿಧಿಸುವುದು 9 ಎಲ್ಲದ ಇಲ್ಲದ. ಸೊ ಸ್ವಲ್ಪ ಇದನ್ನು ರಿಮೂವ್ ಮಾಡೋಣ. ಸಂಖ್ಯೆ 9 ಎಲ್ಲದ ಇಲ್ಲದ. ಈ ಸಂಖ್ಯೆ 9 ಇರೋದು ಕೇವಲ ವೃತ್ತದಾಗದ, ತ್ರಿಭುಜದೊಳಗೂ ಇಲ್ಲ, ಆಯತಾಕಾರದಾಗೂ ಇಲ್ಲ. ಅಂದರೆ ಅದು ಅವ್ರಿಗೇನು ಬರ್ತದೆ? ವಾಲಿಬಾಲ್ ಒಂದು ಗೇಮು ಬಿಟ್ಟು ಬೇರೆ ಯಾವ ಗೇಮು ಬರಲ್ಲ ಅಂತಂದಂಗೆ. ಅಂದರೆ ಆಪ್ಷನ್ ಏನಾಗುತ್ತೆ? ವಾಲಿಬಾಲ್ ಆಟಗಾರರು ಮಾತ್ರ ಅನ್ನೋದು ಆಪ್ಷನ್ ಆಗುತ್ತೆ, ಅಂದರೆ ಆನ್ಸರ್ ಆಗುತ್ತೆ. ಸೊ ಇದು ಒಂದು ಚಿತ್ರಕ್ಕೆ 3 ಕ್ವಶನ್ ಕೇಳಿದಾರೆ. ಸೊ 3 ಕ್ವಶನ್ನಿಂದ ಆನ್ಸರ್ ಮಾಡಿದ್ದೀವಿ. ನೆಕ್ಸ್ಟು 2ನೇ ಕ್ವಶನ್, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅದಾದಮೇಲೆ ಒಂದು 3 ಪ್ರಾಬ್ಲಮ್ಸ್ ಹೋಮ್ವರ್ಕ್ ಕೊಡ್ತೀನಿ. ಸೊ ಆ ಹೋಮ್ವರ್ಕನ್ನು ಮಾಡಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೆಕ್ಸ್ಟಪ್ಪ ಸೆಕೆಂಡ್ ಕ್ವಶನ್ ಏನು ಅಂತಂದರೆ ನೋಡ್ರಿ, ವೃತ್ತಾಕಾರ ಏನು ಸೂಚಿಸ್ತದೆ ಅಂದ್ರೆ ಕನ್ನಡವನ್ನು ಅಭ್ಯಸಿಸುವ ವಿದ್ಯಾರ್ಥಿಗಳು. ಅಂದ್ರೇನು? ಕನ್ನಡ ಎಷ್ಟು ಜನ ಅಭ್ಯಾಸ ಮಾಡ್ತಾರೆ ಅನ್ನೋದು ವೃತ್ತಾಕಾರ. ಆಯತಾಕಾರ ಇಂಗ್ಲೀಷ್ ಅಭ್ಯಾಸ ಮಾಡೋರು. ಇದು ಇಂಗ್ಲೀಷ್ ಒಳಗಡೆ ಓವಲ್ ಶೇಪ್ ಅಂತೀವಿ, ಅಥವಾ ಜನರಲಾಗಿ ಅಂಡಾಕಾರನೂ ಅಂತ ಅನ್ಬೋದು. ಸೊ ಓವಲ್ ಶೇಪ್ ಅನ್ನೋ ವರ್ಡನ್ನ ಯೂಸ್ ಮಾಡೋಣ. ಸೊ ಈಗ ನೋಡಿರಿ, ಇದ್ರ ರಿಲೇಟೆಡ್ ಡೈರೆಕ್ಟಾಗಿ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಆಲ್ರೆಡಿ ಗೊತ್ತಾಗಿದೆ ಯಾವ ರೀತಿ ಮಾಡಬೇಕನ್ನೋದು. ಫಸ್ಟ್ ಕ್ವಶನ್ ನೋಡಿರಿ, ಇಂಗ್ಲೀಷ್ ಭಾಷೆಯನ್ನು ಅಧ್ಯಯನ ಮಾಡುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಇಂಗ್ಲೀಷ್ ಭಾಷೆಗೆ ನಮಗೆ ಕೊಟ್ಟಂಥದ್ದು ಆಯತಾಕಾರದ. ಆ ಆಯತಾಕಾರ ಎಲ್ಲಿಂದ ಎಲ್ಲಿವರೆಗೂ ಅದ? ಇಷ್ಟು ಆಯತಾಕಾರ ಅದ. ಒಟ್ಟು ವಿದ್ಯಾರ್ಥಿಗಳು ಅಂದರೆ ಏನು ಮಾಡಬೇಕು? ಇವು ಅಷ್ಟು ಸಂಖ್ಯೆಯನ್ನು ಕೂಡಿಸ್ಬೇಕು. 9 + 8 17 + 5 22 + 7 22 + 7 ಅಂದರೆ 29. ಆಪ್ಷನ್ ಸಿ 29 ಅನ್ನೋದು ನಮ್ಮದು ಉತ್ತರ ಆಗುತ್ತೆ. ಸೊ ಏನಾದರೂ ಡೌಟ್ ಇದನ್ನು? ಈಸಿ ಆಗಿದೆ ಎಲ್ಲ ಕ್ವಶನ್ಸು, ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಸೊ ಆನ್ಸರ್ ಏನಾಯಿತು? 29, ಆಪ್ಷನ್ ಸಿ ಆಯಿತು. ಆಯಿತಾ? ಸೊ ಇದರಲ್ಲಿ ಸೆಕೆಂಡ್ ಕ್ವಶನ್ ನೋಡಿ, ಯಾವ ಸಂಖ್ಯೆಯು ಇಂಗ್ಲೀಷನ್ನು ಮಾತ್ರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ? ಅವ್ರಿಗೆ ಬರೀ ಇಂಗ್ಲೀಷ್ ಅಷ್ಟೇ ಬರ್ತಿರಬೇಕು, ಕನ್ನಡನೂ ಬರಬಾರ್ದು, ಹಿಂದಿನೂ ಬರಬಾರ್ದು. ಅಂದರೆ ಏನಾಗಿರಬೇಕು? ಕೇವಲ ಆಯತಾಕಾರದಾಗ ಮಾತ್ರ ಇರಬೇಕು, ವೃತ್ತದಾಗೂ ಇರಬಾರ್ದು, ಓವಲ್ ಶೇಪ್ನಾಗೂ ಇರಬಾರ್ದು. ಕೇವಲ ಆಯತಾಕಾರದಾಗಿರೋ ಅಂದರೆ ಇಂಗ್ಲೀಷ್ ಅಷ್ಟೇ ಅಭ್ಯಾಸ ಮಾಡೋರು ಅಂದರೆ ಯಾವುದು? ಈ 10 ಅನ್ನೋದು ಕನ್ನಡ ಅಭ್ಯಾಸ ಮಾಡೋರು, 9 ಅನ್ನೋದು ಕನ್ನಡನೂ ಬರ್ತದೆ, ಆಯತಾಕಾರದಾಗದ ಅಂದರೆ ಇಂಗ್ಲೀಷ್ನೂ ಬರ್ತದೆ. ಈ 8 ಅನ್ನೋದು 3 ಭಾಷೆ ಬರ್ತಾವೆ. ಅಂದರೆ ಇದು ವೃತ್ತಾಕಾರದಾಗೂ ಐತಿ, ಅಂಡಾಕಾರದಾಗೂ ಐತಿ, ಆಯತಾಕಾರದಾಗೂ ಐತಿ. 8ನೂ ಅಲ್ಲ. ಈ 5 ಅನ್ನೋದು ಏನಾಗುತ್ತೆ? ಅಂಡಾಕಾರದಾಗದ, ಅಂದರೆ ಹಿಂದಿನೂ ಬರುತ್ತೆ ಅವ್ರಿಗೆ. ನೆಕ್ಸ್ಟ್ ಆಯತಾಕಾರದಾಗದ, ಇಂಗ್ಲೀಷ್ನೂ ಬರುತ್ತೆ ಅನ್ನಂಗೆ. ಸೊ ಕೇವಲ ಇಂಗ್ಲೀಷ್ ಬರೋರು ಯಾರು? ಕೇವಲ ಆಯತಾಕಾರದಾಗಿರುವಂಥ 7 ಜನ. ಅಂದರೆ ಕೇವಲ 7 ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮಾತ್ರ ಬರುತ್ತೆ. ಇಂಗ್ಲೀಷ್ ಒಂದು ಭಾಷೆಯನ್ನು ಹೊರತುಪಡಿಸಿ ಉಳಿದ 2 ಭಾಷೆ ಬರಲ್ಲ ಅಂತ ಅರ್ಥ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ, ಯಾವ ಸಂಖ್ಯೆಯು ಎಲ್ಲ 3 ವಿಷಯಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ? ಸೊ ಆಲ್ರೆಡಿ ಇದರ ಬಗ್ಗೆ ಡಿಸ್ಕಷನ್ ಆಯಿತು, ಹೌದಾ? ಎಷ್ಟು ಜನಕ್ಕೆ 3 ಭಾಷೆ ಬರ್ತಾವೆ? 3 ಭಾಷೆ ಬರ್ತಾವೆ ಅಂತಂದರೆ ಏನಾಗುತ್ತೆ? ವೃತ್ತಾಕಾರದಾಗೂ ಇರಬೇಕು, ಆಯತಾಕಾರದಾಗೂ ಇರಬೇಕು, ಓವಲ್ ಶೇಪ್ನಾಗೂ ಇರಬೇಕು. ಸೊ ಆ ಸಂಖ್ಯೆ ಇರೋದು ಕೇವಲ 8. ಆಲ್ರೆಡಿ ಆಗಲೇ ಡಿಸ್ಕಷನ್ ಆಯಿತು. ಅಂದರೆ ಏನು? ಕೇವಲ 8 ವಿದ್ಯಾರ್ಥಿಗಳಿಗೆ ಮಾತ್ರ 3 ವಿಷಯಗಳು ಬರ್ತಾವು ಅಂತಂದಾಗ. ಸೊ ಈ ರೀತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಇದು ಭಾಳ ಈಸಿ ಆಗದ.
ಕೇವಲ ಆ ಚಿತ್ರ ಛೇದಿಸುವ ಆಕೃತಿ ಏನು ಕೊಟ್ಟಿರ್ತಾರೋ ಅದ್ರ ಮೇಲೆ ಕ್ವಶನ್ ಇರುತ್ತೆ, ಅಲ್ಲೇ ಕ್ವಶನ್ ಇರುತ್ತೆ, ಅದರಲ್ಲೇ ಕ್ವಶನಲ್ಲೇ ಆನ್ಸರ್ ಇರುತ್ತೆ. ಸ್ವಲ್ಪ ನಾವು ಕ್ವಶನನ್ನು ಅರ್ಥ ಮಾಡಿಕೊಂಡು ಉತ್ತರನ ಹುಡುಕ್ಬೇಕಷ್ಟೆ. ಸೊ ಅರ್ಥ ಆಗೋದು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮಗೆ ಡೌಟ್ ಇದ್ದಿದ್ದನ್ನು, ಕ್ಲಾಸಸ್ ಅರ್ಥ ಆಗ್ತಾಯಿದ್ರೆ ಕ್ಲಾಸ್ ಲೈಕ್ ಆದರೆ ಲೈಕ್ ಮಾಡಿ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಯಾರಾದರೂ ನಿಮ್ಮ ಫ್ರೆಂಡ್ಸಿಗೆ ಗೊತ್ತಿರ್ತಾರೆ, ನಿಮಗೆ ಯಾರಿಗಾದರೂ ಅವರು ಎಕ್ಸಾಮಿಗೆ NNMS ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರೆ, GMAT ರಿಲೇಟೆಡ್ ಅಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಫಸ್ಟ್ ಪೇಪರ್ ಇರುತ್ತಲ್ಲ, ಪ್ರಿಪ್ರೇಷನ್ ಮಾಡೋರಿಗೆ ಸಪೋರ್ಟ್ ಮಾಡೋಕ್ಕೆ ನನ್ನ ಚಾನಲನ್ನು ಅವ್ರಿಗೆ ಹೇಳ್ರಿ, ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ. ನಾನು ವಿಡಿಯೋ ಯಾವಾಗ ಹಾಕ್ತೀನಿ ಡೈರೆಕ್ಟಾಗಿ ನಿಮಗೆ ವಿಡಿಯೋ ಸಿಗುತ್ತೆ. ಸೊ ಎಕ್ಸಾಮಿಗೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿರಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಸೊ ಹೋಮ್ವರ್ಕ್ ನೀವು ಒಂದು 2 ಡೇಸಲ್ಲಿ ಕಂಪ್ಲೀಟ್ ಮಾಡ್ಕೊತಾ ಹೋದರೆ ಏನಾಗುತ್ತೆ, ನಿಮಗೆ ಈಸಿ ಆಗುತ್ತೆ. ಸೊ ಈ ಕ್ವಶನ್ ಆಲ್ರೆಡಿ ನಾನು ಮಾಡಿದ್ದೀನಿ, ಅಪ್ ಟು 6ವರೆಗೂ ಮಾಡಿದ್ದೀನಿ. ಈಗ ನೀವು 3rd ಮೇನಲ್ಲಿರಿ 7, 8, 9 ಪ್ರಾಬ್ಲಮ್ಸ್. ಇವು 3 ಕ್ವಶನ್ ಒಂದೇ ಚಿತ್ರಕ್ಕೆ ಸಂಬಂಧದ. ಸೊ ಇದ್ರ ನೆಕ್ಸ್ಟು ಒಂದು ಕ್ವಶನ್ ಆಯಿತು. ಸೊ ಇಲ್ಲಿ ಮೇನ್ ನಂಬರ್ 4, ರೋಮನ್ ನಂಬರ್ 4 2 ಕ್ವಶನು, ರೋಮನ್ ನಂಬರ್ 5 3 ಕ್ವಶನು. ಈ 3 ಕ್ವಶನನ್ನು ಹೋಮ್ವರ್ಕ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡೋಣ. ಥ್ಯಾಂಕ್ ಯು.